ನಮ್ಮ ಜೊತೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ಹೋರಾಟ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ವಿಚಾರಣೆ ಮಾತಾಡಿದ್ರಿ. ಅದಕ್ಕಿಂತ ಮುಂಚೆ ವಕ್ಫ್ ಭೂಮಿನ ಕಬಳಿಕೆ ಮಾಡ್ತಾ ಇರುವಂಥದ್ದು, ನೋಟಿಸ್ ಕೊಡ್ತಾ ಇರುವಂಥದ್ದು ರೈತರಿಗೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದರೆ ನಾನು ಕೇಳಲ್ಪಟ್ಟಿದ್ದು, ವಕ್ಫ್ ಬೋರ್ಡು ವಿನಾಕಾರಣ ಅವ್ರಿಗೆ ಆ ಭೂಮಿ ಸಂಬಂಧ ಪಡದೇ ಇದ್ದರೂ ಕೂಡ ರೈತರ ಭೂಮಿಯನ್ನು ಇದು ನಮ್ಮದು ಹಾಗೆ ಎಂಬುದಾಗಿ ವಶಪಡಿಸ್ಕೊಳ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೆ. ಅದನ್ನು ಕೇಳಿ ಮತ್ತೆ ಮಹಾರಾಷ್ಟ್ರ ಇತ್ತೀಚೆಗೆ ಎಲ್ಲ ಕಡೆಯೂ ಈ ವಕ್ಫ್ನವರು ಈ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ ಹಾಗೆ ಅಂಥೇಳಿ, ಅದರಲ್ಲೂ ಬಿಜಾಪುರದಲ್ಲಿ ತುಂಬ, ಧಾರವಾಡದಲ್ಲಿ ತುಂಬ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಆವಾಗ ನಮಗೆ ಮನಸ್ಸಿಗೆ ನೋವು ಉಂಟಾಯಿತು. ಇದು ತಪ್ಪು, ಅನ್ಯಾಯ. ಈ ಅನ್ಯಾಯದ ಬಗ್ಗೆ ಹೋರಾಟ ಮಾಡಬೇಕು ಹಾಗೆ ಅಂತ ನಾವು ಯೋಚನೆ ಮಾಡಿದ್ವಿ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಜವಾಬ್ದಾರಿ ಏನು ಅಂದರೆ ಸರ್ಕಾರನೇ ಜವಾಬ್ದಾರಿ. ಸರ್ಕಾರ ಅವ್ರಿಗೆ ಲೀನಿಯನ್ಸ್ ಕೊಡದೇ ಇದ್ದಿದ್ದರೆ ಅವ್ರು ಕಿತ್ಕೋತಾ ಇರಲಿಲ್ಲ. ಸರ್ಕಾರ ಲೀನಿಯನ್ಸ್ ಕೊಟ್ಟಿರೋದ್ರಿಂದ ಅವ್ರು ಧೈರ್ಯವಾಗಿ ನಮ್ಮದು, ಅವ್ರದ್ದು ಅಲ್ಲದೇ ಇದ್ದರೂ ನಮ್ಮದು ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾರೋ ಹೇಳ್ತಾಯಿದ್ರು, ಈಗ ಬಂದು ವಿಧಾನಸೌಧ ಇದು ನಮ್ಮದು ಅಂತ ಹೇಳ್ಬಿಟ್ರೆ ಅದು ಬಿಟ್ಬಿಡ್ಬೇಕಂತ. ಅದು ಹೇಗೆ ಅಂತ ಗೊತ್ತಿಲ್ಲ. ಅವ್ರು ಯಾವ ಜಾಗ ತೋರಿಸ್ಬಿಟ್ಟು ಇದು ನಮ್ಮದು ಅಂತಾರೋ ಅದು ಬಿಟ್ಕೊಡ್ಬೇಕು ಅಂತಕ್ಕಂಥ ಅದನ್ನು ಹೇಳ್ತಾಯಿದ್ರು. ಅದು ತುಂಬ ಅನ್ಯಾಯ. ಯಾರ್ದೋ ಜಾಗನ ಯಾರೋ ಕಸ್ಕೊಂಡು ಈ ದೌರ್ಜನ್ಯ ಮಾಡೋದು ತುಂಬ ಅನ್ಯಾಯ ಅಂತ ನಮಗೆ ಭಾಸವಾಯಿತು. ಗುರುಗಳಿಂದನೇ ಮಾತಾಡಬೇಕಾದ್ರೆ ಒಂದು ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತೆ ವೋಟಿಂಗು ಇರಬಾರ್ದು ಇಲ್ಲಿ ಅಂತ ಹೇಳಿದ್ರಿ. ಅದಕ್ಕೆ ತಮ್ಮ ಒಂದು ಈಗಲೂ ಕೂಡ ಮಾತು ಬದ್ಧವಾಗಿದ್ದೀರಾ ಅಥವಾ ಯಾವ ರೀತಿ, ಯಾಕೆ? ಅದು ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ವೋಟಿಂಗ್ ಇರಬೇಕಾಗಿರುವಂಥ, ಎಲ್ಲರಿಗೂ ವೋಟಿಂಗ್ ಇರಬೇಕಾದ ಧರ್ಮ. ಅಂದರೆ ನಾವು ಜನತೆಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಒಂದೇ ಸಮವಾಗಿ ತೊಗೊಂಡೋಗ್ಬೇಕು ಅಂತ ಅಂದರೆ ಇವ್ರದ್ದು ದೌರ್ಜನ್ಯ ಜಾಸ್ತಿ ಆಗಿದ್ದರಿಂದ ಆ ಮಾತು ಹೇಳಬೇಕಾಗಿ ಬಂತೆ ಹೊರತು ಬೇರೆ ಏನು. ಅವ್ರು ನಮಗೇನು ದ್ವೇಷ ಇಲ್ಲ, ಏನೂ ಇಲ್ಲ. ಅವರು ನಮ್ಮಂತೆ ಈಗ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರುಗಳು, ಈ ಮುಸ್ಲಿಮರು ಒಬ್ಬರು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸಮಾನವಾಗಿ ನಾವು ಜೀವನ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಇವ್ರು ಮಾತ್ರ, ನಾವು ಮಾತ್ರ ಬದುಕಬೇಕು, ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥ ಮನೋಭಾವನೆ ಅವರಲ್ಲಿರೋದ್ರಿಂದ ಅದು ತಪ್ಪು ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಾವು ಆ ಒಂದು ಮಾತನ್ನು ಹೇಳಿರುವಂಥದ್ದು, ಅವರಿಗೆ ವೋಟಿಂಗು ಬೇಡ, ಇಲ್ಲಾಂದರೆ ಕರೆಕ್ಟಾಗಿರುತ್ತೆ ಅಂತ ಹೇಳಿರುವಂಥದ್ದು. ವೋಟಿಂಗ್ ಬೇಡ ಅಂದರೆ ಅವರು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಕ್ಕಂಥದ್ದು. ಈಗಲೂ ಕೂಡ ತಾವು ಮಾತಿಗೆ ಬದ್ಧವಾಗಿದ್ದೀರಾ? ವೋಟಿಂಗ್ ಬೇಡ ಅವರಿಗೆ, ಮುಸ್ಲಿಮರಿಗೆ, ಅಂದರೆ ಅದು ಆ ರೀತಿ ಇದ್ದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನಿಸುತ್ತಾ? ಅಂದರೆ ವೋಟಿಂಗ್ ಬೇಡ ಅಂದರೆ ನಾನು ಒಬ್ಬ ಹೇಳಿದ್ರೆ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಸರ್ಕಾರನೇ ಮಾಡಬೇಕು. ಆದ್ದರಿಂದ ಅದಾಗದೇ ಇರೋ ಕೆಲಸ ಅದನ್ನು ಹಾಗೆ ಬಿಟ್ಬಿಟ್ಟು ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟು ಧರ್ಮಕರ್ಮ ನೀನೇ ನೋಡ್ಕೊಳ್ಳಪ್ಪ, ಎಲ್ರಿಗೂ ಸಮಾನತೆಯಾದಂಥ ಹಕ್ಕನ್ನು ಕೊಡು. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಮತದಾನ ಇರುವಂಥದ್ದು, ಎಲ್ಲರೂ ಕೂಡ ಹಕ್ಕು, ಮತದಾನ ಮೂಲಕ ನಾವೇನು ಬೇಕಾದ್ರೂ ಕೂಡ ಸಾಧಿಸ್ಬೋದು ಅನ್ನುವಂಥದ್ದು ಇರುವಂಥದ್ದು. ಅದಕ್ಕೆ ತಾವು ಕೊಟ್ಟಂತ ಹೇಳಿಕೆ ಇದು ಈಗ ಒಂದು ರೀತಿಯಲ್ಲಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅಂದರೆ ಎಲ್ಲರಿಗೂ ಹಕ್ಕು ಬೇಕಾದದ್ದು ಮತದಾನ ಕೊಡಬೇಕು. ಆ ಮತದಾನ ಧರ್ಮವಾಗಿ, ಸತ್ಯವಾಗಿ, ನೀತಿಯಾಗಿರಬೇಕು, ಅನ್ಯಾಯವಾಗಿರಬಾರ್ದು ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ನಮ್ಮ ಜೊತೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ಹೋರಾಟ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ವಿಚಾರಣೆ ಮಾತಾಡಿದ್ರಿ. ಅದಕ್ಕಿಂತ ಮುಂಚೆ ವಕ್ಫ್ ಭೂಮಿನ ಕಬಳಿಕೆ ಮಾಡ್ತಾ ಇರುವಂಥದ್ದು, ನೋಟಿಸ್ ಕೊಡ್ತಾ ಇರುವಂಥದ್ದು ರೈತರಿಗೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದರೆ ನಾನು ಕೇಳಲ್ಪಟ್ಟಿದ್ದು, ವಕ್ಫ್ ಬೋರ್ಡು ವಿನಾಕಾರಣ ಅವ್ರಿಗೆ ಆ ಭೂಮಿ ಸಂಬಂಧ ಪಡದೇ ಇದ್ದರೂ ಕೂಡ ರೈತರ ಭೂಮಿಯನ್ನು ಇದು ನಮ್ಮದು ಹಾಗೆ ಎಂಬುದಾಗಿ ವಶಪಡಿಸ್ಕೊಳ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೆ. ಅದನ್ನು ಕೇಳಿ ಮತ್ತೆ ಮಹಾರಾಷ್ಟ್ರ ಇತ್ತೀಚೆಗೆ ಎಲ್ಲ ಕಡೆಯೂ ಈ ವಕ್ಫ್ನವರು ಈ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ ಹಾಗೆ ಅಂಥೇಳಿ, ಅದರಲ್ಲೂ ಬಿಜಾಪುರದಲ್ಲಿ ತುಂಬ, ಧಾರವಾಡದಲ್ಲಿ ತುಂಬ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು.
ಆವಾಗ ನಮಗೆ ಮನಸ್ಸಿಗೆ ನೋವು ಉಂಟಾಯಿತು. ಇದು ತಪ್ಪು, ಅನ್ಯಾಯ, ಈ ಅನ್ಯಾಯದ ಬಗ್ಗೆ ಹೋರಾಟ ಮಾಡಬೇಕು ಹಾಗೆ ಅಂತ ನಾವು ಯೋಚನೆ ಮಾಡಿದ್ದು. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಜವಾಬ್ದಾರಿ ಏನು ಅಂದರೆ ಸರ್ಕಾರನೇ ಜವಾಬ್ದಾರಿ. ಸರ್ಕಾರ ಅವ್ರಿಗೆ ಲೀನಿಯನ್ಸ್ ಕೊಡದೇ ಇದ್ದಿದ್ದರೆ ಅವ್ರು ಕಿತ್ಕೋತಾ ಇರಲಿಲ್ಲ. ಸರ್ಕಾರ ಲೀನಿಯನ್ಸ್ ಕೊಟ್ಟಿರೋದ್ರಿಂದ ಅವ್ರು ಧೈರ್ಯವಾಗಿ ನಮ್ಮದು, ಅವ್ರದ್ದು ಅಲ್ಲದೇ ಇದ್ದರೂ ನಮ್ಮದು ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾರೋ ಹೇಳ್ತಾಯಿದ್ರು, ಈಗ ಬಂದು ವಿಧಾನಸೌಧ ಇದು ನಮ್ಮದು ಅಂತ ಹೇಳ್ಬಿಟ್ರೆ ಅದು ಬಿಟ್ಬಿಡ್ಬೇಕಂತ. ಅದು ಹೇಗೆ ಅಂತ ಗೊತ್ತಿಲ್ಲ. ಅವ್ರು ಯಾವ ಜಾಗ ತೋರಿಸ್ಬಿಟ್ಟು ಇದು ನಮ್ಮದು ಅಂತಾರೋ ಅದು ಬಿಟ್ಕೊಡ್ಬೇಕು ಅಂತಕ್ಕಂಥ ಅದನ್ನು ಹೇಳ್ತಾಯಿದ್ರು. ಅದು ತುಂಬ ಅನ್ಯಾಯ. ಯಾರ್ದೋ ಜಾಗನ ಯಾರೋ ಕಸ್ಕೊಂಡು ಈ ದೌರ್ಜನ್ಯ ಮಾಡೋದು ತುಂಬ ಅನ್ಯಾಯ ಅಂತ ನಮಗೆ ಭಾಸವಾಯಿತು. ಗುರುಗಳೇ, ನನಗೆ ಮಾತಾಡಬೇಕಾದ್ರೆ ಒಂದು ಅಲ್ಪಸಂಖ್ಯಾತ ಸಂಬಂಧಪಟ್ಟಂತೆ ವೋಟಿಂಗು ಇರಬಾರ್ದು ಇಲ್ಲಿ ಅಂತ ಹೇಳಿದ್ರಿ. ಅದಕ್ಕೆ ತಮ್ಮ ಒಂದು ಈಗಲೂ ಕೂಡ ಮಾತು ಬದ್ಧವಾಗಿದ್ದೀರಾ ಅಥವಾ ಯಾವ ರೀತಿ? ಯಾಕೆ ಅದು? ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ವೋಟಿಂಗ್ ಇರಬೇಕಾಗಿರುವಂಥ, ಎಲ್ಲರಿಗೂ ವೋಟಿಂಗ್ ಇರಬೇಕಾದ ಧರ್ಮ. ಅಂದರೆ ನಾವು ಜನತೆಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಒಂದೇ ಸಮವಾಗಿ ತೊಗೊಂಡೋಗ್ಬೇಕು ಅಂತ ಅಂದರೆ ಇವ್ರದ್ದು ದೌರ್ಜನ್ಯ ಜಾಸ್ತಿ ಆಗಿದ್ದರಿಂದ ಆ ಮಾತು ಹೇಳಬೇಕಾಗಿ ಬಂತೆ ಹೊರತು ಬೇರೆ ಏನು. ಅವ್ರು ನಮಗೇನು ದ್ವೇಷ ಇಲ್ಲ, ಏನೂ ಇಲ್ಲ. ಅವರು ನಮ್ಮಂತೆ ಈಗ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರುಗಳು ಈ ಮುಸ್ಲಿಮರು ಒಬ್ಬರು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸಮಾನವಾಗಿ ನಾವು ಜೀವನ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಇವ್ರು ಮಾತ್ರ ನಾವು ಮಾತ್ರ ಬದುಕಬೇಕು, ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥ ಮನೋಭಾವನೆ ಅವರಲ್ಲಿರೋದ್ರಿಂದ ಅದು ತಪ್ಪು ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಾವು ಆ ಒಂದು ಮಾತನ್ನು ಹೇಳಿರುವಂಥದ್ದು, ಅವರಿಗೆ ವೋಟಿಂಗು ಬೇಡ, ಇಲ್ಲಾಂದರೆ ಕರೆಕ್ಟಾಗಿರುತ್ತೆ ಅಂತ ಹೇಳಿರುವಂಥದ್ದು. ವೋಟಿಂಗ್ ಬೇಡ ಅಂದರೆ ಅವರು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಕ್ಕಂಥದ್ದು. ಈಗಲೂ ಕೂಡ ತಾವು ಮಾತಿಗೆ ಬದ್ಧವಾಗಿದ್ದೀರಾ? ವೋಟಿಂಗ್ ಬೇಡ ಅವರಿಗೆ, ಮುಸ್ಲಿಮರಿಗೆ, ಅಂದರೆ ಅದು ಆ ರೀತಿ ಇದ್ದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ? ಅಂದರೆ ವೋಟಿಂಗ್ ಬೇಡ ಅಂದರೆ ನಾನು ಒಬ್ಬ ಹೇಳಿದ್ರೆ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಸರ್ಕಾರನೇ ಮಾಡಬೇಕು. ಆದ್ದರಿಂದ ಅದಾಗದೇ ಇರೋ ಕೆಲಸ ಅದನ್ನು ಹಾಗೆ ಬಿಟ್ಬಿಟ್ಟು ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟು ಧರ್ಮ ನೀನೇ ನೋಡ್ಕೊಳ್ಳಪ್ಪ, ಎಲ್ರಿಗೂ ಸಮಾನತೆಯಾದಂಥ ಹಕ್ಕನ್ನು ಕೊಡು. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಮತದಾನ ಇರುವಂಥದ್ದು, ಎಲ್ಲರೂ ಕೂಡ ಹಕ್ಕು, ಮತದಾನ ಮೂಲಕ ನಾವೇನು ಬೇಕಾದ್ರೂ ಕೂಡ ಸಾಧಿಸ್ಬೋದು ಅನ್ನುವಂಥದ್ದು ಇರುವಂಥದ್ದು. ಅದಕ್ಕೆ ತಾವು ಕೊಟ್ಟಂತ ಹೇಳಿಕೆ ಇದು ಈಗ ಒಂದು ರೀತಿಯಲ್ಲಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅಂದರೆ ಎಲ್ಲರಿಗೂ ಹಕ್ಕು ಬೇಕಾದದ್ದು ಮತದಾನ ಕೊಡಬೇಕು. ಆ ಮತದಾನ ಧರ್ಮವಾಗಿ, ಸತ್ಯವಾಗಿ, ನೀತಿಯಾಗಿರಬೇಕು, ಅನ್ಯಾಯವಾಗಿರಬಾರ್ದು ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ನಮ್ಮ ಜೊತೆ ಇವತ್ತು ವಿಶೇಷ ಸಂದರ್ಶನದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ಫ್ ಹೋರಾಟ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ವಿಚಾರಣೆ ಮಾತಾಡಿದ್ರಿ. ಅದಕ್ಕಿಂತ ಮುಂಚೆ ವಕ್ಫ್ ಭೂಮಿನ ಕಬಳಿಕೆ ಮಾಡ್ತಾ ಇರುವಂಥದ್ದು, ನೋಟಿಸ್ ಕೊಡ್ತಾ ಇರುವಂಥದ್ದು ರೈತರಿಗೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದರೆ ನಾನು ಕೇಳಲ್ಪಟ್ಟಿದ್ದು, ವಕ್ಫ್ ಬೋರ್ಡು ವಿನಾಕಾರಣ ಅವ್ರಿಗೆ ಆ ಭೂಮಿ ಸಂಬಂಧ ಪಡೆದೇ ಇದ್ದರೂ ಕೂಡ ರೈತರ ಭೂಮಿಯನ್ನು ಇದು ನಮ್ಮದು ಹಾಗೆ ಎಂಬುದಾಗಿ ವಶಪಡಿಸ್ಕೊಳ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೆ. ಅದನ್ನು ಕೇಳಿ ಮತ್ತೆ ಮಹಾರಾಷ್ಟ್ರ ಇತ್ತೀಚೆಗೆ ಎಲ್ಲ ಕಡೆಯೂ ಈ ವಕ್ಫ್ನವರು ಈ ಭೂಮಿಯನ್ನು ಕಿತ್ಕೋತಾ ಇದ್ದಾರೆ ಹಾಗೆ ಅಂಥೇಳಿ, ಅದರಲ್ಲೂ ಬಿಜಾಪುರದಲ್ಲಿ ತುಂಬ, ಧಾರವಾಡದಲ್ಲಿ ತುಂಬ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಆವಾಗ ನಮಗೆ ಮನಸ್ಸಿಗೆ ನೋವು ಉಂಟಾಯಿತು. ಇದು ತಪ್ಪು, ಅನ್ಯಾಯ, ಈ ಅನ್ಯಾಯದ ಬಗ್ಗೆ ಹೋರಾಟ ಮಾಡಬೇಕು ಹಾಗೆ ಅಂತ ನಾವು ಯೋಚನೆ ಮಾಡಿದ್ವಿ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಜವಾಬ್ದಾರಿ ಏನು ಅಂದರೆ ಸರ್ಕಾರನೇ ಜವಾಬ್ದಾರಿ. ಸರ್ಕಾರ ಅವ್ರಿಗೆ ಲೀನಿಯನ್ಸ್ ಕೊಡದೇ ಇದ್ದಿದ್ದರೆ ಅವ್ರು ಕಿತ್ಕೋತಾ ಇರಲಿಲ್ಲ. ಸರ್ಕಾರ ಲೀನಿಯನ್ಸ್ ಕೊಟ್ಟಿರೋದ್ರಿಂದ ಅವ್ರು ಧೈರ್ಯವಾಗಿ ನಮ್ಮದು, ಅವ್ರದ್ದು ಅಲ್ಲದೇ ಇದ್ದರೂ ನಮ್ಮದು ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾರೋ ಹೇಳ್ತಾಯಿದ್ರು, ಈಗ ಬಂದು ವಿಧಾನಸೌಧ ಇದು ನಮ್ಮದು ಅಂತ ಹೇಳ್ಬಿಟ್ರೆ ಅದು ಬಿಟ್ಬಿಡ್ಬೇಕಂತ. ಅದು ಹೇಗೆ ಅಂತ ಗೊತ್ತಿಲ್ಲ. ಅವ್ರು ಯಾವ ಜಾಗ ತೋರಿಸ್ಬಿಟ್ಟು ಇದು ನಮ್ಮದು ಅಂತಾರೋ ಅದು ಬಿಟ್ಕೊಡ್ಬೇಕು ಅಂತಕ್ಕಂಥ ಅದನ್ನು ಹೇಳ್ತಾಯಿದ್ರು. ಅದು ತುಂಬ ಅನ್ಯಾಯ. ಯಾರ್ದೋ ಜಾಗನ ಯಾರೋ ಕಸ್ಕೊಂಡು ಈ ದೌರ್ಜನ್ಯ ಮಾಡೋದು ತುಂಬ ಅನ್ಯಾಯ ಅಂತ ನಮಗೆ ಭಾಸವಾಯಿತು.
ಗುರುಳೆ ನನಗೆ ಮಾತಾಡಬೇಕಾದ್ರೆ ಒಂದು ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತೆ ವೋಟಿಂಗು ಇರಬಾರ್ದು ಇಲ್ಲಿ ಅಂತ ಹೇಳಿದ್ರಿ. ಅದಕ್ಕೆ ತಮ್ಮ ಒಂದು ಈಗಲೂ ಕೂಡ ಮಾತು ಬದ್ಧವಾಗಿದ್ದೀರಾ ಅಥವಾ ಯಾವ ರೀತಿ, ಯಾಕೆ ಅದು? ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ವೋಟಿಂಗ್ ಇರಬೇಕಾಗಿರುವಂಥದ್ದು. ಎಲ್ಲರಿಗೂ ವೋಟಿಂಗ್ ಇರಬೇಕಾದ ಧರ್ಮ. ಅಂದರೆ ನಾವು ಜನತೆಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಒಂದೇ ಸಮವಾಗಿ ತೊಗೊಂಡೋಗ್ಬೇಕು ಅಂತ ಅಂದರೆ ಇವ್ರದ್ದು ದೌರ್ಜನ್ಯ ಜಾಸ್ತಿ ಆಗಿದ್ದರಿಂದ ಆ ಮಾತು ಹೇಳಬೇಕಾಗಿ ಬಂತೆ ಹೊರತು ಬೇರೆ ಏನು. ಅವ್ರು ನಮಗೇನು ದ್ವೇಷ ಇಲ್ಲ, ಏನೂ ಇಲ್ಲ. ಅವರು ನಮ್ಮಂತೆ ಈಗ ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರುಗಳು ಈ ಮುಸ್ಲಿಮರು ಒಬ್ಬರು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸಮಾನವಾಗಿ ನಾವು ಜೀವನ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಇವ್ರು ಮಾತ್ರ ನಾವು ಮಾತ್ರ ಬದುಕಬೇಕು, ಬೇರೆ ಯಾರು ಬದುಕಬಾರ್ದು ಅಂತಕ್ಕಂಥ ಮನೋಭಾವನೆ ಅವರಲ್ಲಿರೋದ್ರಿಂದ ಅದು ತಪ್ಪು ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಾವು ಆ ಒಂದು ಮಾತನ್ನು ಹೇಳಿರುವಂಥದ್ದು, ಅವರಿಗೆ ವೋಟಿಂಗು ಬೇಡ, ಇಲ್ಲಾಂದರೆ ಕರೆಕ್ಟಾಗಿರುತ್ತೆ ಅಂತ ಹೇಳಿರುವಂಥದ್ದು. ವೋಟಿಂಗ್ ಬೇಡ ಅಂದರೆ ಅವರು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ತಕ್ಕಂಥದ್ದು. ಈಗಲೂ ಕೂಡ ತಾವು ಮಾತಿಗೆ ಬದ್ಧವಾಗಿದ್ದೀರಾ ವೋಟಿಂಗ್ ಬೇಡ ಅವರಿಗೆ, ಮುಸ್ಲಿಮರಿಗೆ? ಅಂದರೆ ಅದು ಆ ರೀತಿ ಇದ್ದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅನ್ಸುತ್ತಾ? ಅಂದರೆ ವೋಟಿಂಗ್ ಬೇಡ ಅಂದರೆ ನಾನು ಒಬ್ಬ ಹೇಳಿದ್ರೆ ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. ಸರ್ಕಾರನೇ ಮಾಡಬೇಕು. ಆದ್ದರಿಂದ ಅದಾಗದೇ ಇರೋ ಕೆಲಸ ಅದನ್ನು ಹಾಗೆ ಬಿಟ್ಬಿಟ್ಟು ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟು ಧರ್ಮಕರ್ಮ ನೀನೇ ನೋಡ್ಕೊಳ್ಳಪ್ಪ, ಎಲ್ರಿಗೂ ಸಮಾನತೆಯಾದಂಥ ಹಕ್ಕನ್ನು ಕೊಡು. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಮತದಾನ ಇರುವಂಥದ್ದು, ಎಲ್ಲರೂ ಕೂಡ ಹಕ್ಕು, ಮತದಾನ ಮೂಲಕ ನಾವೇನು ಬೇಕಾದ್ರೂ ಕೂಡ ಸಾಧಿಸ್ಬೋದು ಅನ್ನುವಂಥದ್ದು ಇರುವಂಥದ್ದು. ಅದಕ್ಕೆ ತಾವು ಕೊಟ್ಟಂತ ಹೇಳಿಕೆ ಇದು ಈಗ ಒಂದು ರೀತಿಯಲ್ಲಿ ಚರ್ಚೆಯ ವಿಚಾರ ಆಗಿರುವಂಥದ್ದು. ಅಂದರೆ ಎಲ್ಲರಿಗೂ ಹಕ್ಕು ಬೇಕಾದದ್ದು ಮತದಾನ ಕೊಡಬೇಕು. ಆ ಮತದಾನ ಧರ್ಮವಾಗಿ, ಸತ್ಯವಾಗಿ, ನೀತಿಯಾಗಿರಬೇಕು, ಅನ್ಯಾಯವಾಗಿರಬಾರ್ದು ಅಂತಕ್ಕಂಥದ್ದು ನಮ್ಮ ಮನೋಭಾವನೆ.